ಊಟಿಗೆ ಟೂರ್ ಹೋಗೋವರ ಗಮನಕ್ಕೆ ನಿಮ್ಮದು 1 ಡೇ ಪ್ಲ್ಯಾನ್ ಆಗಿದ್ದರೆ ಇಟ್ಸ್ ಓಕೆ ಫೈನ್. 2-3 ಡೇಸ್ದು ಪ್ಲ್ಯಾನ್ ಆಗಿದ್ದರೆ ಅಟ್ಲೀಸ್ಟ್ ನೀವು ಹೋಗೋ ದಿವಸ ಏನಿದೆ, ಮನೆಯಿಂದ ಹೊರಡೋ ದಿವಸ ಏನಿದೆ, ದಯವಿಟ್ಟು ಮನೆಯಲ್ಲೇ ಅಡುಗೆ ಮಾಡಿ ತಗೊಂಡೋಗಿ. ಏನೇ ಆಗಿರಲಿ ಸಿಂಪಲಾಗಿ ತಗೊಂಡೋಗಿ. ಯಾಕಂದರೆ ಊಟಿಯಲ್ಲಿ ನಾರ್ಮಲ್ ಟೈಮಲ್ಲೇ ಗ್ಯಾಸಿಗೆ ಕಷ್ಟ, ಈಗಂತೂ ಕೇಳೋದೇ ಬೇಡ, ತುಂಬ ಪ್ರಭಾವ ಬೀರಿದೆ ಅಲ್ಲಿ. ನೀವು ತಿಂಡಿ ತಿನ್ನಲಿಕ್ಕೆ ಹೋದರೆ ಅಲ್ಲಿ ಟೀ ಸಿಗೋದಿಲ್ಲ, ಟೀ ಕುಡಿಯುವಲ್ಲಿ ತಿಂಡಿ ಸಿಗೋದಿಲ್ಲ. ಈ ಥರದೊಂದು ಪರಿಸ್ಥಿತಿಯಲ್ಲಿ ನೀವು ಎದುರಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಎಂತ ಹೇಳ್ತೀನಿ ಅಂದರೆ, ನೀವು ಮನೆಯಲ್ಲೇ ಮ್ಯಾಕ್ಸಿಮಮ್ ಮಾಡಿ. ನಾವು ಕೂಡ ಈ ಗ್ಯಾಸ್ನ ಅಭಾವ ಇರೋದ್ರಿಂದ ನಾವು ಮನೆಯಲ್ಲೇ ಅಡುಗೆಲ್ಲ ಮಾಡಿಕೊಂಡು ಬಂದದ್ದು. ಹಾಗೆ ನಾವು ಎಲ್ಲಿದ್ದು ಎಂಥದ್ದೊಂದು ಪ್ಲೇಸ್, ಕುಶಾಲನಗರ ಕಲ್ದಿದೆ, ಮೈಸೂರು ಹೋಗೋ ರೋಡ್ ಇದೆ. ಮತ್ತೊಂದು ಸೇವಿಂಗ್ಸ್ ಎಲ್ಲ ಸೇವಿಂಗ್ಸ್ ಗ್ಯಾಸ್ನ ಅಭಾವ ಇರೋದ್ರಿಂದ ಮನೆಯಲ್ಲೇ ಮಾಡಿಕೊಂಡು ಬಂದದ್ದು. ಇಡ್ಲಿ ಮತ್ತು ಚಟ್ನಿ, ನ್ಯಾಚುರಲ್ ಇಡ್ಲಿ. ಮಧ್ಯಾಹ್ನದ ಇದು ಬಿರಿಯಾನಿ ಕೂಡ ಉಂಟು ಕಾರಲ್ಲಿ, ಫುಲ್ ಸೆಟ್. ಕಬಾಬ್ ಉಂಟಾ ಹೇಳ್ಬೇಕಲ್ಲ ಮಾರ. ಹಾಗೆ ನಾವೆಲ್ಲ ಮನೆಯಿಂದ ಬೆಳಗ್ಗೆ ಹೊರಡುವಾಗಲೇ ಒಲೆ ಎಲ್ಲ ಉರಿಸಿ ಅದರಲ್ಲಿ ಇಡ್ಲಿ ಎಲ್ಲ ಇಟ್ಟು ಮಾಡಿ, ಎಷ್ಟು ಬೇಕು ನಮ್ಗೆ ಇಡ್ಲಿ, ತುಂಬ ಎಲ್ಲ ಬೇಡ, ಸಣ್ಣದಾಗಿ ಹೊಟ್ಟೆ ಫಿಲ್ ಆದರೂ ಸಾಕು ಅಂತ ಹೇಳುವಷ್ಟು ಮಾತ್ರ ಐಟಮ್ಗಳನ್ನು ತಗೊಂಡೋಗಿ. ಟೀ ಕೂಡ ನಾವೊಂದು ಫ್ಲಾಸ್ಕಲ್ಲಿ ಹಾಕಿ ತಗೊಂಡೋಗಿದ್ವಿ. ಸೊ ಊಟಿಗೆ ಹೋಗೋರ ಗಮನಕ್ಕೆ ದಯವಿಟ್ಟು ನಿಮಗೆ ಬೇಕಾಗಿರುವಂಥ ಫುಡ್ಗಳನ್ನು ಅಟ್ಲೀಸ್ಟ್ 1 ಡೇ ಆದರೆ ನೀವು ಹೋಗಿ ಬರ್ತೀರ, ದೊಡ್ಡ ವಿಷಯ ಅಲ್ಲ. 2-3 ಡೇಸ್ ಆಗಿದ್ರೆ ನೀವು ಹೊರಡೋ ದಿವಸ ಏನಿದೆ ಆವತ್ತಿನ ಫುಡ್ಡು ದಯವಿಟ್ಟು ತಗೊಂಡು ಹೋಗಿ. ಯಾಕಂದರೆ ನೀವು ಮಸನಗುಡಿ ಬಿಟ್ಟಾದ್ಮೇಲೆ ನಿಮಗೆ ಹೇಗೂ ಪ್ರವಾಸಿ ತಾಣದಲ್ಲಿ ಗೊತ್ತುಂಟಲ್ಲ, ನಿಮಗೆ ರೇಟ್ ಆಲ್ರೆಡಿ ಜಾಸ್ತಿ. ನೀವು ಇನ್ನೂ 5% ಜಾಸ್ತಿ ಎಲ್ಲ ಕೊಡ್ಲಿಕ್ಕೆ ಹೋಗಬೇಡಿ. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.